ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಬ್ರಹ್ಮದೇವನು ಶ್ರೀಕೃಷ್ಣನ ಕುರಿತಾಗಿ ಮಾಡಿದ ಪ್ರಾರ್ಥನೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ತಾನು ಶ್ರೀಕೃಷ್ಣನ ಭಕ್ತರಲ್ಲಿ ಒಬ್ಬನಾಗಬೇಕೆಂದು ಬ್ರಹ್ಮದೇವನು ಅಪೇಕ್ಷಿಸಿದನು. ಬ್ರಹ್ಮ ಪದವಿಯಂತಹ ಉನ್ನತ ಸ್ಥಾನದಲ್ಲಿ ಇರುವುದಕ್ಕಿಂತಲೂ ಭಗವಾನ್ ಶ್ರೀಕೃಷ್ಣನ ಭಕ್ತನಾಗಿರುವುದು ಎಷ್ಟೋ ಮೇಲು ಎಂದು ಬ್ರಹ್ಮನು ನುಡಿದನು. ಬ್ರಹ್ಮದೇವನು ಶ್ರೀಕೃಷ್ಣನಲ್ಲಿ ಈ ರೀತಿಯಾಗಿ ಪ್ರಾರ್ಥಿಸಿದನು. ವೃಂದಾವನದ ಗೋಪಿಯರು ಹಸುಗಳು ಎಷ್ಟು ಭಾಗ್ಯಶಾಲಿಗಳು ಎಂದರೆ ಅವರು ಸದಾಕಾಲ ನಿನ್ನ ಜೊತೆಯಲ್ಲಿಯೇ ಇರುತ್ತಾರೆ. ಮಹಾನ್ ಯಜ್ಞಗಳನ್ನು ಮಾಡಿ ನಿನಗೆ ಅನೇಕ ಬೆಲೆಬಾಳುವ ವಸ್ತುಗಳನ್ನು ಅರ್ಪಿಸುವವರು ನಿನ್ನನ್ನು ಸಂಪೂರ್ಣವಾಗಿ ತಿಳಿಯಲಾರರು. ಆದರೆ ಹಳ್ಳಿಯ ಈ ಮುಗ್ಧ ಜನರು ತಮ್ಮ ನಿಷ್ಕಲ್ಮಶ ಭಕ್ತಿಯಿಂದ ನಿನ್ನನ್ನು ಪಡೆದಿದ್ದಾರೆ. ಅವರ ಸೇವೆಯಿಂದ ನೀನು ಪೂರ್ಣ ತೃಪ್ತಿಯನ್ನು ಪಡೆದಿದ್ದೀಯ. ಆದರೆ ಯಜ್ಞಗಳನ್ನು ಮಾಡುವವರು ನಿನ್ನನ್ನು ತೃಪ್ತಿಗೊಳಿಸಲಾರರು. ಮಹಾರಾಜನಂದ, ತಾಯಿ ಯಶೋದೆ ಮತ್ತು ಗೋಪಾಲಕರು ಗೋಪಿಯರು ಇವರನ್ನೆಲ್ಲ ಕಂಡು ನನಗೆ ಆಶ್ಚರ್ಯವಾಗಿದೆ. ಏಕೆಂದರೆ ದೇವೋತ್ತಮ ಪರಮಪುರುಷನೂ ಪರಿಪೂರ್ಣ ಸತ್ಯನೂ ಆದ ನೀನು ಅವರ ಅತ್ಯಂತ ಆಪ್ತವಾದ ಪ್ರೀತಿಯ ವ್ಯಕ್ತಿಯಾಗಿ ನೆಲೆಸಿದ್ದೀಯ. ಪ್ರೀತಿಯ ಪ್ರಭುವೇ, ವೃಂದಾವನದ ನಿವಾಸಿಗಳ ಭಾಗ್ಯವನ್ನು ಯಾರೂ ಅಳೆಯಲಾರರು. ನಾವು ಜೀವಿಗಳ ವಿವಿಧ ಇಂದ್ರಿಯಗಳನ್ನು ನಿಯಂತ್ರಿಸುವವರು, ಇಂತಹ ಅಧಿಕಾರ ನಮಗಿದೆ ಎಂದು ಹೆಮ್ಮೆಪಡುತ್ತೇವೆ. ಆದರೆ ನಮ್ಮ ಸ್ಥಿತಿಗೂ ವೃಂದಾವನದ ಈ ಭಾಗ್ಯಶಾಲಿ ನಿವಾಸಿಗಳ ಸ್ಥಿತಿಗೂ ಹೋಲಿಕೆಯೇ ಇಲ್ಲ. ಏಕೆಂದರೆ ಅವರಿಗೆ ನಿನ್ನ ಸಾನ್ನಿಧ್ಯದ ಭಾಗ್ಯವಿದೆ. ತಮ್ಮ ಕೆಲಸ ಕಾರ್ಯಗಳಿಂದ ನಿನ್ನ ಸಂಘವನ್ನು ಸವಿಯಬಲ್ಲರು. ನಾವು ಇಂದ್ರಿಯಗಳ ನಿಯಂತ್ರಕರು ಎಂದು ಹೆಮ್ಮೆ ಪಡಬಹುದು. ಆದರೆ ವೃಂದಾವನದ ಈ ನಿವಾಸಿಗಳು ಎಷ್ಟು ಅಲೌಕಿಕವೆಂದರೆ ಅವರು ನಮ್ಮ ಹತೋಟಿಯಲ್ಲಿ ಇಲ್ಲ. ಆದುದರಿಂದ ನನ್ನ ಮುಂದಿನ ಯಾವುದೇ ಜನ್ಮದಲ್ಲಿ ವೃಂದಾವನದಲ್ಲಿ ಜನಿಸಿದರೆ ಅದೇ ನನ್ನ ಭಾಗ್ಯ ಎಂದುಕೊಳ್ಳುತ್ತೇನೆ. ಪ್ರೀತಿಯ ಪ್ರಭುವೇ, ಈ ಕಾರಣದಿಂದ ನನಗೆ ಭೌತಿಕ ಸಂಪತ್ತಿನಲ್ಲಾಗಲಿ ಮುಕ್ತಿಯಲ್ಲಾಗಲಿ ಆಸಕ್ತಿ ಇಲ್ಲ. ವೃಂದಾವನದ ಭಕ್ತರ ಪಾದಧೂಳಿಯ ಭಾಗ್ಯವು ನನಗೆ ದೊರೆಯುವಂತೆ ಈ ವೃಂದಾವನದಲ್ಲಿ ನನಗೆ ಯಾವುದಾದರೂ ಜನ್ಮವನ್ನು ಅನುಗ್ರಹಿಸು ಎಂದು ನಿನ್ನ ಚರಣಕಮಲಗಳಲ್ಲಿ ಪ್ರಾರ್ಥಿಸುತ್ತೇನೆ. ಈ ಭೂಮಿಯಲ್ಲಿ ಒಂದು ಸಣ್ಣ ಹುಲ್ಲಾಗಿ ಬೆಳೆಯಲು ನನಗೆ ಅವಕಾಶ ದೊರೆತರೆ ಅದೇ ನನಗೆ ಶ್ರೇಷ್ಠ ಜನ್ಮವಾಗುತ್ತದೆ. ಆದರೆ ನಾನು ವೃಂದಾವನದಲ್ಲಿ ಹುಟ್ಟುವಷ್ಟು ಭಾಗ್ಯಶಾಲಿಯಾಗದೇ ಇದ್ದರೆ ವೃಂದಾವನದ ಅಂಚಿನ ಹೊರಗಿನ ಭೂಮಿಯಲ್ಲಿ ಹುಟ್ಟುವ ಅವಕಾಶವನ್ನು ನೀಡು ಎಂದು ಬೇಡುತ್ತೇನೆ. ಭಕ್ತರು ಹೊರಕ್ಕೆ ಹೋಗುವಾಗ ನನ್ನ ಮೇಲೆ ಅವರು ನಡೆಯುವಂತಾಗಲಿ. ಅದೂ ನನಗೆ ಮಹದ್ಭಾಗ್ಯವೇ. ನಿನ್ನ ಭಕ್ತರ ಪಾದಧೂಳಿಯ ಸ್ಪರ್ಶವಾಗುವ ಜನ್ಮಕ್ಕಾಗಿ ನಾನು ಹಂಬಲಿಸುತ್ತಿದ್ದೇನೆ. ಇಲ್ಲಿ ಪ್ರತಿಯೊಬ್ಬರೂ ಕೃಷ್ಣ ಪ್ರಜ್ಞೆಯಿಂದ ತುಂಬಿದ್ದಾರೆ ಎಂದು ನೋಡುತ್ತಿದ್ದೇನೆ. ಅವರಿಗೆ ಮುಕುಂದನಲ್ಲದೆ ಬೇರೆ ಯಾವ ಅರಿವೂ ಇಲ್ಲ. ವೇದಗಳೆಲ್ಲವೂ ಕೃಷ್ಣನ ಚರಣಕಮಲಗಳಿಗಾಗಿ ಹುಡುಕುತ್ತಿವೆ. ವೈದಿಕ ಜ್ಞಾನದ ಗುರಿಯು ಶ್ರೀಕೃಷ್ಣನನ್ನು ಕಾಣುವುದೇ ಆಗಿದೆ ಎಂದು ಭಗವದ್ಗೀತೆಯು ದೃಢಪಡಿಸುತ್ತದೆ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ವೈದಿಕ ಸಾಹಿತ್ಯವನ್ನು ಕ್ರಮವಾಗಿ ಅಧ್ಯಯನ ಮಾಡುವಷ್ಟರಿಂದಲೇ ಕಾಣುವುದು ಬಹುಕಷ್ಟ ಎಂದು ಬ್ರಹ್ಮಸಂಹಿತೆಯಲ್ಲಿ ಹೇಳಿದೆ. ಆದರೆ ಪರಿಶುದ್ಧ ಭಕ್ತನ ಕೃಪೆಯಿಂದ ಅವನನ್ನು ಸುಲಭವಾಗಿ ಕಾಣಬಹುದು. ವೃಂದಾವನದ ಪರಿಶುದ್ಧ ಮನಸ್ಸಿನ ಭಕ್ತರು ಅದೃಷ್ಟವಂತರು. ಏಕೆಂದರೆ ಅವರು ಸದಾ ಮುಕುಂದನನ್ನು ಕಾಣುತ್ತಿರಬಹುದು. ಮುಕುಂದ ಎನ್ನುವ ಪದವನ್ನು ಎರಡು ರೀತಿಗಳಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಮುಕ್ ಎಂದರೆ ಮುಕ್ತಿ. ಶ್ರೀಕೃಷ್ಣನು ಮುಕ್ತಿಯನ್ನು ಕೊಡಬಲ್ಲ, ಆದುದರಿಂದ ದಿವ್ಯಾನಂದವನ್ನು ಕೊಡಬಲ್ಲ. ಮುಕುಂದ ಪದವು ಕುಂದ ಹೂವಿನಂತಿರುವ ಮಂದಹಾಸವನ್ನು ಬೀರುವ ಮುಖದ ಶ್ರೀಕೃಷ್ಣನನ್ನು ವರ್ಣಿಸುತ್ತದೆ. ಈ ಹೂವು ಬಹು ಸುಂದರವಾದದ್ದು, ನಸುನಗುತ್ತಿರುವಂತೆ ಕಾಣುತ್ತದೆ. ಆದ್ದರಿಂದ ಈ ಹೋಲಿಕೆ. ವೃಂದಾವನದ ಪರಿಪೂರ್ಣ ಭಕ್ತರಿಗೂ ಇತರ ಭಕ್ತರಿಗೂ ಇರುವ ವ್ಯತ್ಯಾಸವೆಂದರೆ ವೃಂದಾವನದ ನಿವಾಸಿಗಳಿಗೆ ಶ್ರೀಕೃಷ್ಣನ ಸಂಘವಲ್ಲದೆ ಬೇರೇನೂ ಬೇಡ. ತನ್ನ ಭಕ್ತರ ವಿಷಯದಲ್ಲಿ ದಯಾಮಯನಾದ ಶ್ರೀಕೃಷ್ಣನು ಅವರ ಹಂಬಲವನ್ನು ಸಲ್ಲಿಸುತ್ತಾನೆ. ಅವರು ಸದಾ ಕೃಷ್ಣನ ಒಡನಾಟವನ್ನೇ ಬಯಸುವುದರಿಂದ ಅದನ್ನು ಅವರಿಗೆ ಕೊಡುತ್ತಾನೆ. ವೃಂದಾವನದ ಭಕ್ತರ ಪ್ರೀತಿಯು ತಾನಾಗಿಯೇ ಉಕ್ಕಿ ಬಂದದ್ದು. ಅವರು ನಿಯಂತ್ರಕವಾದ ಯಾವುದೇ ತತ್ವಗಳನ್ನು ಅನುಸರಿಸುವುದಿಲ್ಲ. ಏಕೆಂದರೆ ಆಗಲೇ ಅವರು ಕೃಷ್ಣನಲ್ಲಿ ಅಲೌಕಿಕ ಪ್ರೇಮವನ್ನು ಬೆಳೆಸಿಕೊಂಡಿದ್ದಾರೆ. ಅಲೌಕಿಕ ಪ್ರೇಮದ ಸ್ಥಿತಿಯನ್ನು ತಲುಪದೇ ಇರುವವನಿಗೆ ಮಾತ್ರ ನಿಯಂತ್ರಣಗೊಳಿಸುವ ತತ್ವಗಳ ಅಗತ್ಯವಿರುತ್ತದೆ. ಬ್ರಹ್ಮನು ಭಗವಂತನ ಒಬ್ಬ ಭಕ್ತ. ಆದರೆ ಅವನು ನಿಯಂತ್ರಕವಾದ ತತ್ವಗಳಿಗೆ ಒಳಗಾದವನು. ತಾನು ಸಹಜವಾದ ಪ್ರೀತಿಯ ವೇದಿಕೆಗೆ ಏರಲು ಸಾಧ್ಯವಾಗುವಂತೆ ವೃಂದಾವನದಲ್ಲಿ ಜನಿಸುವಂತೆ ಅನುಗ್ರಹಿಸಬೇಕೆಂದು ಅವನು ಶ್ರೀಕೃಷ್ಣನನ್ನು ಬೇಡುತ್ತಾನೆ. ಬ್ರಹ್ಮನು ಮುಂದುವರಿದು ಹೀಗೆ ಹೇಳಿದನು. ಪ್ರಭುವೇ, ವೃಂದಾವನದ ನಿವಾಸಿಗಳ ಪ್ರೇಮಪೂರ್ವಕ ಸೇವೆಗೆ ನೀನು ಕೃತಜ್ಞತೆಯನ್ನು ಹೇಗೆ ತೋರಿಸಲು ಸಾಧ್ಯ? ಎಲ್ಲ ವರಗಳ ಪರಮಮೂಲ ನೀನೇ ಎಂದು ನನಗೆ ತಿಳಿದಿದೆ.
ಆದರೂ ವೃಂದಾವನದ ಈ ನಿವಾಸಿಗಳಿಂದ ನೀನು ಪಡೆಯುತ್ತಿರುವ ಈ ಎಲ್ಲ ಸೇವೆಗೆ ನೀನು ಹೇಗೆ ಪ್ರತಿಫಲವನ್ನು ಕೊಡಬಲ್ಲೆ? ಇದು ನನಗೆ ಅರ್ಥವಾಗುವುದಿಲ್ಲ. ನೀನು ಎಷ್ಟು ದಯಾಮಯ ಮತ್ತು ಎಷ್ಟು ಉದಾರಿ ಎಂದರೆ, ಒಬ್ಬ ಪ್ರೀತಿಯ ತಾಯಿಯ ವೇಷವನ್ನು ಧರಿಸಿ ನಿನ್ನನ್ನು ಮೋಸಗೊಳಿಸಲು ಬಂದ ಪೂತನಿಗೆ ಸಹ ಮುಕ್ತಿಯನ್ನು, ತಾಯಿಯ ಸ್ಥಾನವನ್ನು ನೀನು ಅನುಗ್ರಹಿಸಿದೆ. ಅಘಾಸುರ ಮತ್ತು ಬಕಾಸುರರಂತೆ ಆ ಸಂಸಾರದ ಇತರ ರಾಕ್ಷಸರಿಗೂ ಮುಕ್ತಿಯನ್ನು ನೀಡಿದೆ. ಹೀಗಿರುವಾಗ ನನಗೆ ಗೊಂದಲವಾಗುತ್ತದೆ. ವೃಂದಾವನದ ಈ ನಿವಾಸಿಗಳು ತಮ್ಮ ಮನಸ್ಸು, ಪ್ರೀತಿ, ಮನೆ ಎಲ್ಲವನ್ನೂ ನಿನಗೆ ಅರ್ಪಿಸಿದ್ದಾರೆ. ಎಲ್ಲವನ್ನೂ ನಿನಗಾಗಿ ಬಳಸುತ್ತಿದ್ದಾರೆ. ಅವರ ಪ್ರೀತಿಗೆ ಏನು ಪ್ರತಿಫಲವನ್ನು ನೀಡುವೆ? ಆಗಲೇ ನಿನ್ನನ್ನು ಪೂತನಿಗೆ ಕೊಟ್ಟುಕೊಂಡು ಬಿಟ್ಟಿದ್ದೀಯೆ. ವೃಂದಾವನದ ನಿವಾಸಿಗಳಿಗೆ ಅವರ ದೀರ್ಘ ಸೇವೆಗೆ ಪ್ರತಿಫಲ ನೀಡಲಾಗದೆ ಎಂದೆಂದೂ ಅವರಿಗೆ ಋಣಿಯಾಗಿಯೇ ಉಳಿಯುತ್ತೀಯೇ ಎಂದು ನನಗೆ ತೋರುತ್ತದೆ. ಪ್ರಭುವೇ, ವೃಂದಾವನದ ಎಲ್ಲ ನಿವಾಸಿಗಳು ನಿನಗೆ ಸಲ್ಲಿಸುತ್ತಿರುವ ಉತ್ತಮೋತ್ತಮ ಸೇವೆಗೆ ಅವರು ತಮ್ಮ ಸಹಜ ಪ್ರವೃತ್ತಿಯನ್ನೆಲ್ಲ ಸ್ವಪ್ರೇರಣೆಯಿಂದ ನಿನ್ನ ಸೇವೆಗೆ ಅರ್ಪಿಸುವುದೇ ಕಾರಣ. ಭ್ರಮೆಯು ಜೀವಿಯನ್ನು ಈ ಭೌತಿಕ ಜಗತ್ತಿನ ಬಂಧಿಯನ್ನಾಗಿ ಮಾಡುತ್ತದೆ. ಭೌತಿಕ ವಸ್ತುಗಳ ಮತ್ತು ಮನೆಯ ಮೋಹಕ್ಕೆ ಈ ಭ್ರಮೆಯೇ ಕಾರಣ. ಆದರೆ ಈ ಮಾತು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದವರಿಗೆ ಮಾತ್ರ ಅನ್ವಯಿಸುತ್ತದೆ. ವೃಂದಾವನದ ನಿವಾಸಿಗಳ ಮಟ್ಟಿಗೆ ಮನೆಯ ಮೋಹದಂತಹ ಅಡ್ಡಿಗಳೇ ಇರುವುದಿಲ್ಲ. ಏಕೆಂದರೆ ಅವರ ಮೋಹವೆಲ್ಲ ನಿನ್ನೆಡೆಗೆ ಹರಿಯುತ್ತದೆ. ನೀನು ಅವರ ಮನೆಯಲ್ಲಿ ಇರುವುದರಿಂದ ಅದು ದೇವಾಲಯವಾಗಿದೆ ಮತ್ತು ನಿನಗಾಗಿ ಅವರು ಎಲ್ಲವನ್ನೂ ಮರೆತಿದ್ದಾರೆ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಮನೆಯ ಅಡ್ಡಿ ಎನ್ನುವುದೇ ಇಲ್ಲ, ಭ್ರಮೆಯೂ ಇಲ್ಲ. ಗೋಪಾಲಕನ ಮಗುವಾಗಿ, ಒಬ್ಬ ಪುಟ್ಟ ಗೋಪಬಾಲನಾಗಿ ನೀನು ಕಾಣಿಸಿಕೊಂಡಿರುವುದು ಭೌತಿಕ ಚಟುವಟಿಕೆಯಲ್ಲ ಎಂದು ನನಗೆ ಅರ್ಥವಾಗುತ್ತದೆ. ಅವರ ಪ್ರೀತಿ ಎಷ್ಟೆಂದರೆ, ನಿನ್ನ ದಿವ್ಯ ಸಾನ್ನಿಧ್ಯದಿಂದ ಅವರಿಗೆ ಇನ್ನೂ ಪ್ರೀತಿಯ ಸೇವೆಯ ಅವಕಾಶವನ್ನು ಕೊಟ್ಟು ಅವರಲ್ಲಿ ಇನ್ನೂ ಉತ್ಸಾಹವನ್ನು ಉಂಟು ಮಾಡುವುದು ನಿನ್ನ ಕರ್ತವ್ಯ ಎಂದು ಇಲ್ಲಿಗೆ ಬಂದಿದ್ದೀಯೆ. ವೃಂದಾವನದಲ್ಲಿ ಎಲ್ಲವೂ ನಿನ್ನ ಪ್ರೀತಿಪೂರ್ವಕ ಸೇವೆಗೆ ಮುಡಿಪಾಗಿದೆ. ಆದ್ದರಿಂದ ಇಲ್ಲಿ ಭೌತಿಕ ಮತ್ತು ಆಧ್ಯಾತ್ಮಿಕ ಎನ್ನುವ ವ್ಯತ್ಯಾಸವೇ ಇಲ್ಲ. ವೃಂದಾವನದ ನಿನ್ನ ಲೀಲೆಗಳನ್ನೆಲ್ಲ ಭಕ್ತರ ಉತ್ಸಾಹವನ್ನು ಹೆಚ್ಚಿಸುವುದಕ್ಕಾಗಿಯೇ ತೋರಿಸಿದೆ. ಯಾರಾದರೂ ವೃಂದಾವನದ ನಿನ್ನ ಲೀಲೆಗಳು ಭೌತಿಕವಾದವು ಎಂದು ಭಾವಿಸಿದರೆ ಅವನು ದಾರಿ ತಪ್ಪುತ್ತಾನೆ. ನನ್ನ ಪ್ರೀತಿಯ ಪ್ರಭು ಶ್ರೀಕೃಷ್ಣ, ನಿನಗೆ ಸಾಮಾನ್ಯ ಮನುಷ್ಯನಂತೆ ಭೌತಿಕ ದೇಹವಿದೆ ಎಂದು ನಿನ್ನನ್ನು ಅವಹೇಳನ ಮಾಡುವವರನ್ನು ಭಗವದ್ಗೀತೆಯಲ್ಲಿ ರಾಕ್ಷಸರು ಮತ್ತು ಸಾಕಷ್ಟು ಬುದ್ಧಿ ಇಲ್ಲದವರು ಎಂದು ವರ್ಣಿಸಿದೆ. ನೀನು ಯಾವಾಗಲೂ ಅಲೌಕಿಕನೇ. ನೀನು ಭೌತಿಕ ಸೃಷ್ಟಿ ಎಂದು ಭಾವಿಸಿ ಭಕ್ತರಲ್ಲದವರು ಮೋಸ ಹೋಗುತ್ತಾರೆ. ಸಾಮಾನ್ಯ ಗೋಪಬಾಲನ ದೇಹವನ್ನು ಹೋಲುವ ಈ ದೇಹವನ್ನು ನೀನು ಧರಿಸಿರುವುದು ನಿನ್ನ ಭಕ್ತರ ಭಕ್ತಿಯನ್ನೂ ದಿವ್ಯಾನಂದವನ್ನೂ ಹೆಚ್ಚಿಸುವುದಕ್ಕಾಗಿ. ನನ್ನ ಪ್ರೀತಿಯ ಪ್ರಭುವೇ, ತಾವು ಆಗಲೇ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೇವೆ ಎಂದು ಅಥವಾ ಸಾಕ್ಷಾತ್ಕಾರದಿಂದ ತಾವು ಭಗವಂತರಾಗಿದ್ದೇವೆ ಎಂದು ಹೇಳಿಕೊಳ್ಳುವವರ ವಿಷಯವಾಗಿ ನಾನು ಏನನ್ನೂ ಹೇಳುವುದಿಲ್ಲ. ಆದರೆ ನನ್ನ ಮಟ್ಟಿಗೆ ಹೇಳುವುದಾದರೆ, ನನ್ನ ದೇಹ, ಮನಸ್ಸು ಮತ್ತು ಮಾತುಗಳಿಂದ ನಿನ್ನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಎಂದು ಬಿಚ್ಚು ಮನಸ್ಸಿನಿಂದ ಒಪ್ಪಿಕೊಳ್ಳುತ್ತೇನೆ. ನಿನ್ನ ವಿಷಯವಾಗಿ ನಾನು ಏನು ಹೇಳಬಲ್ಲೆ? ಅಥವಾ ನನ್ನ ಇಂದ್ರಿಯಗಳಿಂದ ನಿನ್ನನ್ನು ಹೇಗೆ ಸಾಕ್ಷಾತ್ಕಾರ ಮಾಡಿಕೊಳ್ಳಬಲ್ಲೆ? ಇಂದ್ರಿಯಗಳ ಒಡೆಯನಾದ ಮನಸ್ಸಿನಿಂದಲೂ ನಿನ್ನ ವಿಷಯವಾಗಿ ಪರಿಪೂರ್ಣವಾಗಿ ಯೋಚನೆ ಮಾಡಲಾರೆ. ಈ ಭೌತಿಕ ಪ್ರಪಂಚದಲ್ಲಿ ನಿನ್ನ ಗುಣಗಳನ್ನು, ಕಾರ್ಯಗಳನ್ನು ಮತ್ತು ದೇಹವನ್ನು ಯಾರೂ ಕಲ್ಪಿಸಿಕೊಳ್ಳಲಾರರು. ನಿನ್ನ ಕೃಪೆಯಿಂದ ಮಾತ್ರವೇ ಮನುಷ್ಯನು ನಿನ್ನ ವಿಷಯವನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳಬಹುದು. ನಾನೇ ವಿಶ್ವದ ಪ್ರಭು ಎಂದು ಒಮ್ಮೊಮ್ಮೆ ನಾನು ಹುಸಿಯಾಗಿ ಭಾವಿಸಿದರೂ ಎಲ್ಲ ಸೃಷ್ಟಿಗೆ ನೀನೇ ಪರಮಪ್ರಭು. ನಾನು ಈ ವಿಶ್ವದ ಒಡೆಯನಾಗಿರಬಹುದು, ಆದರೆ ಲೆಕ್ಕವಿಲ್ಲದಷ್ಟು ವಿಶ್ವಗಳಿವೆ. ಆ ವಿಶ್ವಗಳ ಒಡೆಯರಾದ ಬೇರೆ ಬ್ರಹ್ಮರೂ ಇದ್ದಾರೆ. ಆದರೆ ವಾಸ್ತವವಾಗಿ ಅವೆಲ್ಲವುಗಳಿಗೂ ನೀನೇ ಪ್ರಭು. ಪ್ರತಿಯೊಬ್ಬರ ಹೃದಯದಲ್ಲಿರುವ ಪರಮಾತ್ಮನಾಗಿ ನೀನು ಎಲ್ಲವನ್ನೂ ಬಲ್ಲೆ. ಆದ್ದರಿಂದ ಶರಣಾಗತನಾದ ಸೇವಕನೆಂದು ನನ್ನನ್ನು ಸ್ವೀಕರಿಸು. ನಿನ್ನ ಗೆಳೆಯರು ಮತ್ತು ಕರುಗಳೊಡನೆ ನಿನ್ನ ಲೀಲೆಗೆ ತೊಂದರೆ ಮಾಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸುವೆ ಎನ್ನುವ ಭರವಸೆ ನನಗಿದೆ. ನಾನಿಲ್ಲದೆ ನೀನು ನಿನ್ನ ಗೆಳೆಯರು ಮತ್ತು ಕರುಗಳೊಡನೆ ಸಂತೋಷವಾಗಿರುವಂತೆ ನೀನು ದಯವಿಟ್ಟು ಅಪ್ಪಣೆ ಕೊಟ್ಟರೆ ನಾನು ಈಗಲೇ ಹೋಗುತ್ತೇನೆ. ಪ್ರೀತಿಯ ಪ್ರಭು ಕೃಷ್ಣ, ನೀನು ಜಗನ್ಮೋಹನನೆಂದು ನಿನ್ನ ಹೆಸರೇ ಹೇಳುತ್ತದೆ. ಸೂರ್ಯಚಂದ್ರರ ಆಕರ್ಷಣೆಗೂ ನೀನೇ ಕಾರಣ. ಸೂರ್ಯನ ಆಕರ್ಷಣೆಯಿಂದ ನೀನು ನಿನ್ನ ವಂಶದ ಬದುಕನ್ನೇ ಸುಂದರವನ್ನಾಗಿ ಮಾಡುತ್ತಿದ್ದೀಯೆ. ಚಂದ್ರನ ಆಕರ್ಷಣೆಯಿಂದ ಭೂಮಿ, ರಾಕ್ಷಸರು, ಬ್ರಾಹ್ಮಣರು, ಗೋವುಗಳು ಮತ್ತು ಸಮುದ್ರಗಳ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಿರುವೆ. ನಿನ್ನ ಪರಮ ಆಕರ್ಷಣೆಯಿಂದ ಕಂಸ ಮತ್ತು ಅವನಂತಹ ಇತರ ರಾಕ್ಷಸರು ನಾಶವಾಗುತ್ತಾರೆ. ಈ ಭೌತಿಕ ಜಗತ್ತಿನ ವಿನಾಶದವರೆಗೆ ನನ್ನ ವಿನಮ್ರ ಪ್ರಣಾಮಗಳನ್ನು ಸ್ವೀಕರಿಸು.
ಈ ಭೌತಿಕ ಜಗತ್ತಿನಲ್ಲಿ ಸೂರ್ಯಪ್ರಕಾಶ ಇರುವವರೆಗೆ ನನ್ನ ವಿನಮ್ರ ಪ್ರಣಾಮಗಳನ್ನು ಸ್ವೀಕರಿಸು. ಶ್ರೀಕೃಷ್ಣನ ಬಾಲಲೀಲೆಗಳ ಕುರಿತಾಗಿ ಇನ್ನಷ್ಟು ವಿಷಯಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.